Hello everyone, welcome to ಸಂವಾದನ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 10ನೇ ಪ್ರಶ್ನೆ. ಯಾವುದಕ್ಕೆ ಹೆಚ್ಚಿನ ಬಲದ ಅಗತ್ಯವಿರುತ್ತದೆ? 2 ಕೆಜಿ ದ್ರವ್ಯರಾಶಿಯ ವಸ್ತುವು 5 ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷ ಪಡೆದುಕೊಳ್ಳಲು ಅಥವಾ 4 ಕೆಜಿ ದ್ರವ್ಯರಾಶಿಯ ವಸ್ತುವು 2 ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷ ಪಡೆದುಕೊಳ್ಳಲು. ಈಗ ನಮ್ಮ ಹತ್ರ 2 ಕೆಜಿದು ಒಂದು ವಸ್ತು ಇದೆ, 4 ಕೆಜಿದು ಒಂದು ವಸ್ತು ಇದೆ. 2 ಕೆಜಿದು 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದಲ್ಲಿ ಹೋಗ್ತಾ ಇದೆ. 4 ಕೆಜಿ ವಸ್ತು 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗದಲ್ಲಿ ಹೋಗ್ತಾ ಇದೆ. ಹಾಗಿದ್ರೆ ಇವೆರಡರ ಮೇಲೆ ಯಾವುದರ ಮೇಲೆ ಹೆಚ್ಚಿನ ಬಲ ಪ್ರಯೋಗವಾಗಿದೆ ಅನ್ನೋದನ್ನ ನೋಡುದು. ಸರಿ, M1 ಅಂತ ಇಟ್ಕೊಳ್ಳೋಣ. 2 ಕೆಜಿ ಇದೆ. ವೇಗೋತ್ಕರ್ಷ A1 ಅಂತ ಇಟ್ಕೊಳ್ತೀನಿ, 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸರಿ, ಈಗ ಎರಡನೇದು M2 4 ಕೆಜಿ, A2 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ. ಹಾಗಿದ್ರೆ ಯಾವುದಕ್ಕೆ ಹೆಚ್ಚಿನ ಬಲದ ಅಗತ್ಯವಿರುತ್ತೆ? ಮೊದಲು ನಾವು F1 ಅನ್ನ ಫೈಂಡ್ ಔಟ್ ಮಾಡಬೇಕು, ಆಮೇಲೆ F2 ಅನ್ನ ಫೈಂಡ್ ಔಟ್ ಮಾಡಿ ಅವೆರಡನ್ನ ಕಂಪೇರ್ ಮಾಡಬೇಕು. ಸರಿ, F1 ಇಸ್ ಈಕ್ವಲ್ ಟು M1 ಇಂಟು A1. M1 ಏನಿದೆ 2 ಕೆಜಿ ಇದೆ, ಇಂಟು A1 ಎಷ್ಟಿದೆ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಏನಾಯ್ತು ಇದು? 5 2 10, 10 ಯೂನಿಟ್ ಏನು? ನ್ಯೂಟನ್. ಇದು F1 ಆಯ್ತು. F2 ಎಷ್ಟಿದೆ? M2 4 ಕೆಜಿ. ಫಾರ್ಮುಲಾ ಬರ್ಕೊಬಿಡ್ತೀರಾ? M2 ಇಂಟು A2. 4 ಕೆಜಿ ಇಂಟು ವೇಗೋತ್ಕರ್ಷ ಎಷ್ಟಿದೆ? 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 4 2 8 ನ್ಯೂಟನ್. ಈಗ ಕಂಪೇರ್ ಮಾಡ್ರಿ, ಯಾವ್ದು ಜಾಸ್ತಿ ಇದೆ? 10 ಜಾಸ್ತಿನಾ 8 ಜಾಸ್ತಿನಾ? 10 ನ್ಯೂಟನ್ ಜಾಸ್ತಿ ಇದೆ. ಹಾಗಾಗಿ ಯಾವುದಕ್ಕೆ ಹೆಚ್ಚಿನ ಬಲದ ಅಗತ್ಯವಿರುತ್ತೆ? 2 ಕೆಜಿ ದ್ರವ್ಯರಾಶಿ ಇರುವ ವಸ್ತುವನ್ನು 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷಗೊಳಿಸ್ಲಿಕ್ಕೆ ನಮಗೆ ಹೆಚ್ಚಿನ ಬಲದ ಅಗತ್ಯತೆ ಇರುತ್ತೆ ಅಂತ ಬರೆಯುವಂಥದ್ದು.